ನಾನ್ ನಿನ್ಗೆ ಕಷ್ಟ ಆದ್ರೆ ನಾನ್ ನಿನ್ ಜೊತೆ ಇರಲ್ಲ. ನಿನ್ನ ನೇಮರ್ಸ್ತಿದ್ಯಾ? ಏಯ್ ಡೋಂಟ್ ಬಿ ಸಿಲ್ಲಿ. ನೀನ್ ಯಾಕೆ ಈಗ ಮಾತಾಡ್ತಿದ್ಯಾ? ಮದ್ವೆ ಬಗ್ಗೆ ಮಾತಾಡ್ದಾಗೆಲ್ಲ ನೀನ್ ಎಸ್ಕೇಪ್ ಆಗ್ತೀಯ. ನಾನ್ ಅದನ್ನೆಲ್ಲ ಸಹಿಸ್ಕೊಳಲ್ಲ. ಇದೇನೆ ಗಂಡ್ಸ್ಗೆ ಹೆಂಗ್ಸ್ಗೆ ಇರೋ ವ್ಯತ್ಯಾಸ. ನೀವ್ ಹೆಂಗ್ಸರು ಯಾವಾಗ್ಲೂ ಕನ್ಸ್ ಕಾಣ್ತಾ ಇರ್ತೀರಾ, ಆದ್ರೆ ಗಂಡ್ಸರು ನಾವ್ ಆಗಲ್ಲ. ವೆರಿ ಪ್ರಾಕ್ಟಿಕಲ್. ನಿನ್ನ ಕರ್ಕೊಂಡೋಗಿ ಬಚ್ಚಿಟ್ಕೊಳ್ಳೋದು ಅಥವಾ ಒಬ್ನೇ ಇರೋದು ಅದೆಲ್ಲ ನಾನ್ ರೆಡಿ ಇಲ್ಲ. ಸಪ್ರೇಟ್ ಆಗಿದ್ದು ಕರ್ಕೊಂಡೋದ್ರೆ ರಾಣಿ ತರ ನೋಡ್ಕೊಂತೀನಿ. ಹಾಗಾದ್ರೆ ವಿಲ್ಫ್ರೆಡ್ ಮಹಾರಾಜನ ಹುಚ್ಚ ಅಂತ ಕರೀತ್ಯಾ? ಹೇ ಕಮಾನ್ ನಿರೋಷ, ಕೋಟಿಗಟ್ಲೆ ವ್ಯವಹಾರ ಬಿಸ್ನೆಸ್ ಮಾಡ್ತೀನಿ. ಹಂಗ್ ದಿಢೀರಂತ ನಾನು ವಿಡ್ರಾ ಮಾಡಕ್ಕಾಗಲ್ಲ. ಇವಾಗ ದುಬೈ ಪ್ರಾಜೆಕ್ಟ್ಗೆ ಅರ್ಜೆಂಟಾಗಿ ಒಂದು 50 ಲಕ್ಷ ಬೇಕು. ಅದರ್ವೈಸ್ ಐ ಲೂಸ್ ದ ಅಮೌಂಟ್ ದಟ್ ಐ ಹ್ಯಾವ್ ಆಲ್ರೆಡಿ ಇನ್ವೆಸ್ಟೆಡ್. ಇದನ್ನೆಲ್ಲ ನೀನ್ ನನ್ಗೆ ಹೇಳಿದ್ರೆ ನಾನೇನ್ ಮಾಡ್ಬೋದು? ದಿನ ಬ್ಯಾಂಕಲ್ಲಿ ಕೋಟಿಗಟ್ಲೆ ಟ್ರಾನ್ಸಾಕ್ಷನ್ ನಡೀತಿಲ್ವಾ ನಿಮ್ ಬ್ಯಾಂಕಲ್ಲಿ? ಅದ್ರಿಂದ ಒಂದ್ ಸ್ವಲ್ಪ ಅಮೌಂಟ್ ನೀನ್ ಕೊಡಕ್ಕಾಗಲ್ಲ. ಹಾಗಾದ್ರೆ ತಪ್ಪಿಸ್ಕೊಳಕ್ ಆಗದೆ ಇರೋಂತ ಅಡ್ಜಸ್ಟ್ಮೆಂಟು ನಂದ್ 2 ಕೋಟಿ ನಷ್ಟ ಆಗ್ಬಿಡುತ್ತೆ. 2 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ, ಇಂಟ್ರೆಸ್ಟ್ ಸೇರಿ. ಡೋಂಟ್ ಯು ಬಿಲೀವ್ ಮೀ? ಏಯ್ ಹೋಗೋ. ಇಟ್ಸ್ ನಾಟ್ as simple as he makes it seem. ಗೋವಿಂದ ಕುಟಿ ನಿನಗ್ ಚೆನ್ನಾಗ್ ಗೊತ್ತು. ಹೌದು, ಅವನೇನ್ ದಿನ ಹೋಗಿ ಲಾಕರಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡ್ತಾನೆ. ನಿನ್ನ ಅಕೌಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿಟ್ಕೋ. ಅವ್ನ್ ಬರೀ ಕಂಪ್ಯೂಟರ್ನ ನಂಬ್ತಾನೆ. ಏನಿದು? ಇವಾಗ ನಾನ್ ನಿನ್ಗೋಸ್ಕರ ಏನೆಲ್ಲ ಕೆಲ್ಸ ಮಾಡ್ಬೇಕು? ನಾನು ನಿನ್ನ ಇಬ್ರೇ ಇರೋ ಪ್ರಪಂಚ. ನಾವ್ ಕನ್ಸ್ಕಂಡು ಎಷ್ಟು ವರ್ಷ ಆಯ್ತು? ನಾವ್ ಒಟ್ಟಿಗೆ ಇರೋದ್ ಬೇಡವಾ? ಬೇಕು. ನಿನ್ನ ಬಿಟ್ಟು ನಾನ್ ಯಾವತ್ತೂ ಹೋಗಲ್ಲ. ನೀನ್ ಕಷ್ಟ ಪಡ್ದೇ ಇರೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅಯ್ಯಯ್ಯೋ, ಇಂಥ ಮನುಷ್ಯರು ಇರ್ತಾರ? ಜೊತೆ ಕೆಲ್ಸ ಮಾಡ್ತಿರೋ ಹುಡ್ಗಿನ ಕೆಡಿಸ್ತೆ ಅಂತ ಹೇಳ್ದ. ಈ ವ್ಯಕ್ತಿ ಈ ಲೆವೆಲ್ ಚೀಪ್ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗೆ ದೊಡ್ಡ ವಿಷಯ ಅನ್ನಿಸ್ತಾನೆ ಇಲ್ಲ. ಅವಕಾಶ ಸಿಕ್ಕ್ರೆ ಎಲ್ಲ ಗಂಡಸ್ರು ಹೀಗೇನೆ. ಆದ್ರೂ ಕೇಳು ಮಂಜು, ಗಂಡನ ಮನ್ಸಾರೆ ಪ್ರೀತ್ಸೋ ನಿನ್ನಂತ ಹೆಂಡ್ತಿಗೆ ಇದನ್ನೆಲ್ಲ ಹೇಗ್ ತಡ್ಕೊಳಕ್ ಆಗ್ತಿದೆ? ಹೌದು ಹೌದು, ಇವಳ ತರಾನೇ ಪಾಪ ಅಮಾಯಕ ಹುಡ್ಗಿರಲ್ಲಿ ಇರ್ಬಹುದಾ? ಇದೆಲ್ಲ ಪುರುಷನ್ ಲೋಕನೇ. ಗೋವಿಂದ ಎಲ್ಲ ಹೇಳಾದ್ಮೇಲೆ ನಾವೇನ್ ಹೇಳ್ಬೋದು ಹೇಳಿ? ಇನ್ಮೇಲ್ ಏನ್ ಹೇಳಿ ಏನ್ ಪ್ರಯೋಜನ? ಆ ವ್ಯಕ್ತಿ ಮಗುಗೆ ಇವಳೇನಾದ್ರು ತಾಯಿ ಆಗ್ಬಿಟ್ರೆ? ನಾನ್ ಇವಳ ಜಾಗದಲ್ಲಿ ಏನಾದ್ರೂ ಇದ್ದಿದ್ರೆ ಆ ಸೆಕೆಂಡಲ್ಲೇ ಆ ಸಂಬಂಧನ ಮುಗಿಸ್ತಿದ್ದೆ. ಆಗಿದ್ದೇನೋ ಆಗೋಯ್ತು. ಇದೆಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಇರೋದು. ಅದೇನಂದ್ರೆ ನೀನ್ ನಿನ್ ಕಾಲ್ ಮೇಲೆ ನಿಂತ್ಕೋಬೇಕು. ಅದಕ್ಕೆ ನಿನ್ಗೊಂದ್ ಕೆಲ್ಸ ಬೇಕು. ಪೋಸ್ಟ್ ಗ್ರಾಜುಯೇಷನ್ ಮುಗ್ದಿರೋ ಹುಡ್ಗಿಗೆ ಯಾರು ಕೆಲ್ಸ ಕೊಡಲ್ಲ ಅಂತಾರ? ಇದ್ ನನಗಿಷ್ಟ ಇಲ್ಲ ಅಂತ ಏನಲ್ಲ. ಇಲ್ ನೋಡು ಮಂಜು, ನಾವ್ ಸ್ವಂತವಾಗಿ ಏನಾದ್ರೂ ಏನ್ ಮಾಡಕ್ ಶುರು ಮಾಡಿದ್ರೆ ನಾವ್ ಯಾರಿಗೂ ಹೆದ್ರೋ ಅವಶ್ಯಕತೆ ಇರಲ್ಲ. ನಾಚಿಕೆ ಬಿಟ್ಟು ನಾವ್ ಇವ್ರ ಮುಂದೆ ನಿಂತು ಕೈ ಚಾಚ್ದಾಗ್ಲೇನೆ ಇವ್ರಿಗೆ ನಮ್ಮ ವಾಯ್ಸು ಮಾಸಿ ಹೋಗುತ್ತೆ. ಇನ್ಮೇಲೆ ಮಂಜು ಕೆಲ್ಸದ ವಿಷಯ, ಅವಳನ್ನ ನೋಡ್ಕೊಳ್ಳೋದು ಅದೆಲ್ಲ ನಿನ್ ಜವಾಬ್ದಾರಿ ಮಾತ್ರ ಅಲ್ಲ, ಅದೆಲ್ಲ ನಮ್ ಜವಾಬ್ದಾರಿನೂ. ಇದನ್ನ ನಾವು ನೋಡ್ಕೋತೀವಿ. ತಗೋ, ಈ ಫಾರ್ಮ್ ನ ಫಿಲ್ಅಪ್ ಮಾಡ್ಬಿಡು. ಯೋಚ್ಸೋಕೇನೂ ಇಲ್ಲ ಮಂಜು, ಸೈನ್ ಮಾಡು. ಕಮಾನ್ ಪ್ಲೀಸ್. ಕಂಗ್ರಾಚುಲೇಷನ್ಸ್. ಇದು ಅಪ್ಪನ್ಗೆ ನನ್ ಮೊದಲ ಸಂಬಳದಲ್ಲಿ. ಅಮ್ಮ, ಇದು ನಿನಗೆ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಮಂಜು, ನೀನೇನ್ ಅನ್ಕೊಂಡಿದ್ಯಾ? ನಾನು ಹಳೆ ಕಾಲದವನು, ನನ್ನ ಯೋಚನೆನೂ ಹಳೇದೆ. ನೀನ್ ನನ್ ಕಣ್ ತೆರೆಸ್ಬಿಟ್ಟೆ ಕಣ. ನಿಜ ಹೇಳ್ಬೇಕು ಅಂದ್ರೆ ನಾವು ಗಂಡಸರೆಲ್ಲ ಸ್ವತಂತ್ರವಾಗಿರ್ತೀವಿ. ಒಂದ್ ಹೆಂಗಸನ್ನ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಅವಳು ತಿಂತಾಳ, ಮಲಗ್ತಾಳ, ಎಲ್ಲಾನು ನೋಡ್ತೀವಿ. ಆದ್ರೆ ಏನಂದ್ರೆ ನಾವ್ಯಾರು ಅವಳ ಮನ್ಸನ್ನ ಓದೋದಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾ? 10-20 ವರ್ಷ ಕಳೆದ್ಮೇಲೆ ಚಿಕ್ಕ ವಯಸ್ಸಿಂದ ದೊಡ್ಡೋಳಾಗೋವರೆಗೂ ಅಪ್ಪ ಅಮ್ಮನ್ನೆಲ್ಲ ನೋಡ್ಕೊಂಡು ಒಂದೇ ಸಲ ದಿಢೀರಂತ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದು ಹೊಸ ಮನೆಗೆ ಬರ್ತಾಳೆ. ಮಗಳ ಜೊತೆಲಿಲ್ಲ ಅಂತ ಅಪ್ಪ ಅಮ್ಮ ಎಷ್ಟೊಂದು ಯೋಚನೆ ಮಾಡಿರ್ತಾರೆ ಹೇಳು. ಅವ್ರಿಗೆ ವಯಸ್ಸಾದಾಗ ನೀನ್ ಅವ್ರ ಬಗ್ಗೆ ಎಷ್ಟೊಂದ್ ಸಲ ಯೋಚನೆ ಮಾಡಿರ್ತೀಯ ಅಂತ ಹೇಳು. ಅದಲ್ದೆ ನಮ್ಮಪ್ಪ ಅಮ್ಮ ನಿನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅದೆಲ್ಲ ಎಲ್ರೂ ಮಾಡೋದೆ ತಾನೆ. ಹೇಯ್, ಅದೆಲ್ಲ ತಪ್ಪು ಕೆಲ್ಸ ಅಲ್ವೇನೆ? ನಾವೀಗ್ಲೇ ಮಾತಾಡ್ ನೋಡೋಣ. ಹಾ ಸರಿ, ಇವತ್ತೇ ನಿಮ್ ಮನೆಗೆ ಹೋಗೋಣ. ತಿಂಗಳಲ್ಲಿ 15 ದಿನ ಅಲ್ಲಿ ನಿಮ್ಮನೇಲಿ ಅಪ್ಪ ಅಮ್ಮನ ಅಲ್ಲೇ ಇಟ್ಕೊಂಡು ನಾವು ಅವ್ರನ್ನ ಅಲ್ಲೇ ಖುಷಿ ಪಡ್ಸೋಣ. ನಿನಗೂ ಕೂಡ ಒಂದ್ ಚಾನ್ಸ್.
ಅಲ್ಲಿಂದ ನೀನು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಆದ್ರೆ ನಿಮಗ್ ಸ್ವಲ್ಪ ದೂರ ತಾನೆ. ಅದೇನು ಪರವಾಗಿಲ್ಲ ಕಣ, ನನ್ನ ವಿಷಯದಲ್ಲಿ ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಲೀವ್ ಬೇರೆ ಇದೆಯಲ್ಲ ನನ್ಗೆ. ಮತ್ತೆ ಅದನ್ನ ತಗೊಳಕ್ಕೆ ಗಂಡನ್ ಜೊತೆ ಹೋಗೋದು ಅವನಿಲ್ ಸೇಫ್ ಕಣ. ವೀಕೆಂಡ್ ಅಲ್ಲಿ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಗಾಡಿ ಇದೆಯಲ್ಲ, ನೀನು ಕೂಡ ಬರ್ಬೋದು. ಸರಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಹೊರಡು, ಬೇಗ ಬಾ. ಆಯ್ತು ಸರಿ. ಮನಸ್ಸು ಬದುಕು ಭ್ರಮೆಯ ನಡುವೆ ಸಂಚರಿಸಿ ಮೌನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ ಆಕಸ್ಮಿಕ ಆಗದಿ ಪ್ರೇಮಯೋಗ ಅನಿರೀಕ್ಷಿತ ಅನಿಸದಿ ಪ್ರಣಯ ರಾಗ ಸ್ವರ್ಗದಿ ಸ್ಪರ್ಶವು ಸೌಖ್ಯದಿ ಸಂಗವು ಏನು ಮಾಯವೋ ಏ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ. ಏನಿದು? ನಿಲ್ಸು ಕೆಲ್ಸ. ನಾನು ನೋಡ್ತಾನೆ ಇದ್ದೀನಿ. ಏನ್ ನೋಡ್ತಾ ಇದ್ದೀರಾ? ಏನಾದ್ರೂ ಕೆಲ್ಸ ಇದ್ರೆ ಹೇಳಿ. ನಾನೇನ್ ಸುಮ್ನೆ ಬಂದಿಲ್ಲ ಇಲ್ಲಿಗೆ. 4 ಜನದ ಮುಂದೆ ದೊಡ್ಡದಾಗಿ ನಿಮ್ ಮಗಳನ್ನ ಮದ್ವೆ ಆಗಿದ್ ನಾನೇನೆ. ಸಾಕು ಬಿಡೋ. ಯಾತಕ್ಕೋ ಈ ನಾಟಕ ಎಲ್ಲ ಈ ಅಪ್ಪ ಅಮ್ಮನ ಎದುರಿಗೆ? ಗೀತಾ ವಿಷಯನೂ ಹೀಗೆ ಆಯ್ತು. ನೀನೆ ನಮ್ಮೆಲ್ರ ನಂಬಿಕೆ. ನೀನು ನಮ್ಮನ್ ಕೈ ಬಿಟ್ರೆ ನೋಡು, ನಿನ್ಗೇನು ಆಯ್ತು? ನನಗೇನು ಆಗಿಲ್ಲಮ್ಮ. ಅಮ್ಮನಿಗೂ ಮಗಳಿಗೂ ಸ್ವಲ್ಪ ನನ್ನ ಇಷ್ಟ ಆಗಿಲ್ಲ. ನನಗೊಬ್ಬನಿಗೆ ಅಲ್ಲ, ಇಡೀ ಕುಟುಂಬಕ್ಕಿದೆ. ಆ ಕಾಲೋನಿಗೆ ನಾವು ಹೋದಾಗ್ಲಿಂದ ಫುಲ್ ಚೇಂಜ್ ಆಗ್ಬಿಟ್ರಮ್ಮ. ನೆನ್ನೆ ನೋಡ್ದಲ್ಲ, ಅವಳು ಹಾಕೋ ಡ್ರೆಸ್ಸು ಸ್ಟೈಲು ಎಲ್ಲ. ಗಂಡ ಅನ್ನೋ ನನ್ನ ಮೇಲಿರೋ ಸ್ವಲ್ಪ ಅಕ್ರೆನೂ ಎಲ್ಲ ಹೋಯ್ತು. ಅವಳಿವಾಗ ನಮ್ಮ ಹಳೆ ಮಂಜು ಅಲ್ಲ. ಅಲ್ಲಿರೋ ಕೆಲವರು ಫೆಮಿನಿಸ್ಟ್ಗಳ ಜೊತೆ ಸೇರ್ಕೊಂಡು ಅವಳಿಗ ನನ್ನ ಗಂಡ ಅಂತ ಹೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾಳೆ. ಮಂಜು, ಅಲ್ಲೇ ನಿಂತ್ಕೋ. ನಿನ್ಗೇನಾಗಿದೆ ಅಂತ ಹೇಳು. ಸಮಸ್ಯೆನಾ? ಏನ್ ಸಮಸ್ಯೆ? ನೋಡು, ನಿನ್ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ. ನೀನ್ ಆ ಕಾಲೋನಿಗೆ ಹೋದ್ಮೇಲೆ ಬೇರೆ ತರನೇ ಬದಲಾಗಿದೀಯಾ. ನೀನ್ ಆ ಮೋಸ ಮಾಡೋ ಹೆಂಗಸರ ಜೊತೆಗೆ ಹೋಗಿ ಮನೇನೂ ಬೇಡ, ಸಂಸಾರನೂ ಬೇಡ. ಅಪ್ಪ, ನಾನು ಬೇಡ. ಗೋವಿಂದ ಕುಟಿ ಎಲ್ಲ ಹೇಳಿದ್ದಾರೆ. ಓಹೋ, ಇದೇನಾ ನಿಮ್ ಪ್ರಾಬ್ಲಮ್ಮು? ಸ್ವಂತ ಮಗಳ ಮೇಲೆ ನಂಬಿಕೆ ಇಲ್ಲ. ಎಲ್ಲಿಂದನೂ ಬಂದು ಒಬ್ಬನ ಪಕ್ಕದ ಮನೆ ಹೆಂಗಸರು ನೋಡ್ತಾ ಇದ್ದಾರೆ ನಿನ್ ತಾಳಿ ಯಾವಾಗ ಬೀಳುತ್ತೆ ಅಂತ. ಎಲ್ರು ಮನೇಲೂ ಈ ಹೆಣ್ಮಕ್ಳೆಲ್ಲ ಹೀಗೆ ಅನ್ಸುತ್ತೆ. ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಂತ ಅಹಂಕಾರ ಇವ್ರಿಗೆ. ನೋಡು, ಮದ್ವೆ ಆದ್ಮೇಲೆ ಒಂದ್ ಹುಡುಗಿಗೆ ಗಂಡನ್ ಮನೆನೆ. ಬೇಡ, ಎಲ್ ತಿರ್ಗಕ್ ಹೋಗ್ತೀಯ? ಮನೇಲೇ ಇರ್ ಸಾಕು. ಎಲ್ಲಿಗೆ ಹೋಗ್ತೀಯಾ? ಈ ಸೇಲೆಲ್ಲ ಗೇಟಿಂದ ಆಚೆ ಹೋಗಿ ಹೋಗಿ. ಈ ಅಜ್ಜ ದಾರಿ ಬಿಡಿ. ನಿಮ್ಮನ್ ನೋಡಕ್ಕೆ ನಾನ್ ಬಂದಿಲ್ಲ, ಮಂಜು ನೋಡಕ್ ಬಂದಿರೋದು. ಅರ್ಥ ಆಯ್ತಾ? ಅವಳನ್ನ ನೋಡಿದ್ದು ಸಾಕು. ಒಳ್ಳೆ ಹೆಣ್ಮಗಳು ವಾಸ ಮಾಡ್ತಾ ಇದ್ದಾಳೆ. ಅವಳ ತಲೆಯಲ್ಲಿ ಬೇಡದೇ ಇರೋ ವಿಷಯನೆಲ್ಲ ಹಾಕಿ ತುರ್ಕಿ ಬಿತ್ತಿ ಒಳ್ಳೆ ಕುಟುಂಬನೆಲ್ಲ ಹಾಳು ಮಾಡ್ಬಿಟ್ಟೆ. ಇದಕ್ ಮೇಲೆ ನೀನ್ ಈ ಮನೆ ಕಡೆ ಬಂದ್ರೆ. ಏ ಅಜ್ಜ, ನನ್ ಜೊತೆ ಮಾತಾಡುವಾಗ ಮರ್ಯಾದೆ ಇರ್ಲಿ. ನಾನ್ ಯಾರು ಅಂತ ಏನಾದ್ರು ನಿಮಗ್ ಗೊತ್ತಿದ್ಯಾ? ಲೋಕಲ್ SIನ ಹೆಂಡತಿ ನಾನು. ನೀನು ಅವ್ರ ಹೆಂಡ್ತಿನ ಇಲ್ಲ ಅವರೇ ನಿಮ್ ಹೆಂಡ್ತಿನ? ಯೋ, ನನ್ ಕಾಲೇಜಿನ ಚಪ್ಪಲಿ ತಗೋಬೇಕಾ?
ಯಾತಕಮ್ಮ ನೀನ್ ಚಪ್ಲಿ ಮಾತ್ರ ಬಿಸ್ತೀಯಾ? ಪೂರ್ತಿ ಎಲ್ಲಾನು ಬಿಚ್ಬಿಡು. ನಿಮ್ ಪರಂಪರೆ ಹಂಗೆ ತಾನೆ. ಒಳ್ಳೆ ಫ್ರೆಂಡ್ಸು ಅಂತ ಹೇಳ್ಕೊಂಡು ಕಾಲಕ್ಕೆ ಮೇಕಪ್ ಮಾಡ್ಕೊಂಡು ಮನೆನ ಹಾಳು ಮಾಡಕ್ ಬರ್ತೀರಾ. ನಿನ್ನಂತ ಹೆಣ್ಮಗಳನ್ನ ನೋಡಿಲ್ಲ ನಾನು. ಒಂದು ಬಿಟ್ರೆ ಏನಯ್ಯ ನನ್ನೇ ಓದಿದ್ಯಾ ನೀನು? ನಿನ್ ಕೆನ್ನೆ ಹೊಡೆದ್ರೆ ನನ್ ಕೈಯೇ ನಾತ ಹೊಡಿಯುತ್ತೆ. ಅವತ್ತೊಂದು ಸಹ ನನ್ ಮಗ ನಿನಗ್ ಬೈದಿರ್ಲಿಲ್ವಾ? ಮರ್ಯಾದೆ ಇಲ್ದಿರ ಅಲ್ಲಾಡ್ಸ್ಕೊಂಡ್ ತಿರ್ಗಾ ಬಂದಿದ್ಯಾ? ಆಚೆ ಹೋಗೆ. ಈ ನಾಟಕ ಎಲ್ಲ ನಿನ್ನ ಗಂಡನ ಹತ್ರ ಇಟ್ಕೋ. ಮನೆಗೋಗಿ ಪಿಯರ್ ಸೋಪಲ್ ಸ್ನಾನ ಮಾಡಿ ಮೈಗಂಡ್ಸಿರೋ ನಾತನೆಲ್ಲ ಹೋಗ್ಲಾಡ್ಸ್ಕೋ. ಅಪ್ಪ ಅಪ್ಪ ಅಮ್ಮ. ಆದ್ರೂ ನೀವ್ ಕೇಸ್ ವಾದಿಸೋದ್ರಲ್ಲಿ ನೀವ ನಾಯಿ ಹೆಸರೇಳಿ ನಮ್ಮನ್ನೆಲ್ಲ ಇಷ್ಟೊಂದು ಯಾವರ್ಸ್ ಬರ್ದಿತ್ತು. ಎಷ್ಟು ಒಳ್ಳೆ ನಾಯಿ ಗೊತ್ತಾ ಅದು. ನಾವಿಲ್ ಬರ್ಬೇಕಾದ್ರೆ ತಲೆ ಎತ್ಕೊಂಡು ನೋಡಿದ್ರೆ ಅಷ್ಟೇ ಕತೆ ನಮ್ದು. ಅದಕ್ಕೆ ಅಲ್ವೇನೋ ಇದಿರೋದು. ನಮಗಿಂತ ದೊಡ್ಡ ಕಿಲಾಡಿ ಅವನು. ಇದು ಸ್ವಲ್ಪ ಒಳಗಡೆ ಹೋದ್ರೆ ಆಮೇಲೆ ಕರೆಕ್ಟ್ ಆಗಿ 8 ತಾಸು ನಶೆಯಲ್ಲಿ ತಿಳಾಡ್ಬಹುದು. ಹೌದು. ಬೀವರೇಜ್ ಕಾರ್ಪೊರೇಷನ್ಗೆ ಧನ್ಯವಾದಗಳು. ಎಲ್ಲಾದ್ರೂ ಎಣ್ಣೆ ಸಿಕ್ಕಿದ್ರೆ ಸಾಕು, ನನ್ನ ನೀವು ಮರ್ತು ಬಿಡಿ. ಅದಿರ್ಲಿ, ಇದೇನಕ್ಕೆ ಟೈಮ್ ಪೀಸ್? ಕರೆಕ್ಟ್ ಟೈಮಲ್ಲಿ ಕೊಡ್ಬೇಕು. ಯಾರಿಗೆ? 5 ನಿಮಿಷ ಲೇಟ್ ಆದ್ರೂ ಅಲಾರಾಮ್ ಹೊಡೆಯುತ್ತೆ, ಆಮೇಲೆ ಕುಡಿಯಕ್ಕೆ ಆಗಲ್ಲ. ಇಲ್ಲ ಮೇಷ್ಟ್ರೆ, ನಿಮ್ ಹೆಂಡತಿ ಏನಾದ್ರೂ ಇಲ್ಲಿಗೆ ಬರ್ತಾರಾ? ಅವ್ರಮ್ಮನ್ಗೆ ಹುಷಾರಿಲ್ಲ, ನಾಳೆ ಬೆಳಿಗ್ಗೆನೆ ಬರೋದು. ಓ ಹಾಗಿದ್ರೆ ಮಜಾನೇ. ಸರಿ ತಾನೆ? ಬೇರೆ ಏನು? ಆ ತಮ್ಮ ಸೇವಿಯರ್ ಇಲ್ದೆ ನೆನ್ನೆ ಕೂಡ ಶಾರ್ ಮನೆಗೆ 2 ಪೊಲೀಸವ್ರು ಬಂದೋಗಿದ್ದನ್ನ ನೋಡಿದ್ದೆ. ಇಮೆನ್ಸ್ ಕಮಿಷನ್. ಇವಾಗ ಅದೆಲ್ಲ ಹಳೇದಾಯ್ತು. ಇಲ್ಲಿ ನೋಡಿ ಸರ್, ಈ ಮುಟ್ಟಲ್ ವಕೀಲ್ ಮಾತೆಲ್ಲ ನೀವು ಕೇಳ್ತಾ ಇದ್ರೆ ನಿಮ್ ಜೀವನನೇ ಹಾಳಾಗತ್ತೆ. ಈಗ ಬುದ್ಧಿವಂತನಾಗಿ ಕಾಂಪ್ರಮೈಸ್ ಆಗೋದೇ ಒಳ್ಳೇದು. ಹೇಗಾದ್ರೂ ಕಾಂಪ್ರಮೈಸ್ ಆಗಿ ಮಾತಾಡಿ ಆ ಹುಡುಗಿ ಜೊತೆ ನಿಲ್ಲೋದಕ್ ಪ್ರಯತ್ನ ಮಾಡು. ಕಂಪ್ಲೇಂಟ್ ವಿಡ್ರಾ ಮಾಡಿದ್ರೆ ಆ ಸೆಕೆಂಡ್ ಅಲ್ಲಿ ಏನಾದ್ರೂ ಮಾಡ್ಬೋದು. ಓಹ್, ಇವಾಗ ಆತರ ಆಯ್ತಾ? ಹಾಗಿದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಕೋಪ ಮಾಡ್ಕೊಂಡು ಅವನಿಗೆ ಇದನ್ ಕುಡಿಯೋ ಟೈಮ್ ಆಯ್ತು. ಹೌದು ಮೇಷ್ಟ್ರೆ, ನಾನ್ ಸ್ವಲ್ಪ ಕುಡ್ದು ಬರ್ತೀನಿ. ಹೇಗೂ ಒಂದು ಮಗುವಿಗೆ ಹಾಲ್ ಕುಡ್ಸೋ ಭಾಗ್ಯ ನನಗ್ ಸಿಗ್ಲಿಲ್ಲ. ಅಟ್ಲೀಸ್ಟ್ ಒಂದು ನಾಯಿಗಾದ್ರೂ ಕುಡಿಸ್ಬಹುದಲ್ವಾ? ಸರಿಯಾಗಿ ನಿಲ್ಲಲ್ಲೇ. ಗ್ಲಾಸ್ ಮೇಲೆಲ್ಲ ಬೀಳ್ಬೇಡ, ಅವಳು ನನ್ನ ಸಾಯಿಸ್ಬಿಡ್ತಾಳೆ. ದೀಪಕ್ ಬಾರೋಲೆ. ಆ ಹುಡುಗಿ ಕೂಡ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಕಸ್ಟಮರ್ಸ್ ಮುಂದೆ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ಬಿಟ್ರೆ ನಾನ್ ರಾಂಗ್ ಆಗ್ಬಿಡ್ತೀನಿ. ಆಮೇಲೆ ಬ್ಯಾಂಕಲ್ಲಿ ಇಟ್ಕೊಂಡು ಏನು ಮಾಡ್ಬಾರ್ದು. ಅವಳಿಗೆ ಫೋನ್ ಮಾಡ್ಬಿಟ್ಟು ಮನೆಗೆ ಹೋಗಿ ನೋಡು. ನೀನ್ ಸ್ವಲ್ಪ ಇಳಿದ್ರೆ ಏನೋ ಸಮಸ್ಯೆ ಇಲ್ಲ. ಬಿ ಪ್ರಾಕ್ಟಿಕಲ್. ಅವನ್ ಎದ್ಬಿಟ್ಟ ಅಂತ ಅನ್ಸತ್ತೆ. ಓ ದೇವ್ರೆ, ಏನಾಯ್ತು? ಮೇಷ್ಟ್ರೆ, ನಾಯಿ ಕುಡಿಬೇಕಾಗಿರೋದನ್ನ ವಕೀಲರೇ ಕುಡ್ಕೊಂಡ್ಬಿಟ್ರು. ಏನ್ ಸ್ಟೈಲ್ ಆಗಿ ಮಲಗಿದಾರ ನೋಡಿ. ಓ ದೇವ್ರೆ, ನಾನೀಗ ಹೆಂಗ್ ಹೊರ್ಗ ಹೋಗೋದು? ಆ ವಕೀಲರು ಮಲಗಿರೋದ್ ನೋಡು. ಗೋವಿಂದ ಕುಟ್ಟಿ ಮೇಲೆ ನನ್ಗೇನ್ ಕೋಪ? ಅದು ಜೀವನದಲ್ಲಿ ಯಾರನ್ನು ನೋಡದೇ ಇರೋನ್ನ. ಹಾಗಾದ್ರೆ ನನ್ ಕೇಸ್ನ ವಾಪಸ್ ತಗೋತೀನಿ. ಏ ಲೂಸು, ಆ ವ್ಯಕ್ತಿನ ಲಾಕ್ ಮಾಡೋದಲ್ಲ ನಮ್ಮ ಏಮು. ನಮಗ್ ಬೇಕಾಗಿರೋದು ದುಡ್ಡು. ನಿನ್ ಬ್ಯಾಂಕಿಂದ ನಮಗ್ ದುಡ್ಡು ಬರೋವರೆಗೂ ಆ ಮನುಷ್ಯ ಕಾಲ್ ನಿಲ್ಲಿಸಲೇಬಾರ್ದು. ಅವನು ಯಾವಾಗ್ಲೂ ಸುತ್ತಾನೆ ಇರಬೇಕು. ಪೊಲೀಸ್ ಸ್ಟೇಷನ್, ಕೋರ್ಟು, ವುಮೆನ್ಸ್ ಕಮಿಷನ್ನು, ಮತ್ತೆ ಪೊಲೀಸ್ ಸ್ಟೇಷನ್. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಬ್ಯಾಂಕಿಗೆ ಬರೋಕ್ ಟೈಮೇ ಇರಬಾರ್ದು. ಗೋವಿಂದನ್ ಕುಟ್ಟಿ. ಅಯ್ಯೋ, ಆ ಮನುಷ್ಯಂದ ಆಯ್ಸ್ ಗಟ್ಟಿ ಇದೆ. ಎತ್ತು, ಫೋನ್ ಎತ್ತು. ಹಲೋ ನಿರೋಷ, ನಾನೀಗ ನಿನಗೆ ಫೋನ್ ಮಾಡಿದ್ದು ನಿನ್ನ ಹತ್ರ ಸ್ವಲ್ಪ ನೇರವಾಗಿ ಮಾತಾಡ್ಬೇಕಿತ್ತು. ವೈ ನಾಟ್? ನಿಮಗ್ ಓಕೆ ಅಂದ್ರೆ ನಾಳೆ ಸಾಯಂಕಾಲ ನಮ್ ಮನೆಗ್ ಬನ್ನಿ. ಶಾಪ್ 4 o'clock. ಓಕೆ? ಓಕೆ, ಥ್ಯಾಂಕ್ ಯು. ಸೊ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಬಿ ಪ್ರಾಕ್ಟಿಕಲ್. ಗೋವಿಂದ ಕುಟ್ಟಿನ ಸಾಯಿಸೋದ್ ಬೇಡ. ಸುಮ್ನೆ ಆ ಕಡೆ ಈ ಕಡೆ ಆಟ ಆಡಿಸ್ತಾ ಇರ್ಬೇಕು. ಸುಮ್ನೆ ಕೈಯಲ್ಲಿ ಹೂನ ಇಟ್ಕೊಂಡಿರೋ ತರ. ಹೋಗು ಬಿಲಿ. ಏನಾಯ್ತು ಹೇಳು? ಗೋವಿಂದ ಕುಟ್ಟಿ ಬರೋ ಟೈಮ್ ಆಯ್ತು. ಏನೋ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳ್ದೆ. ಸರ್ಪ್ರೈಸಾ? ಅದೆಲ್ಲ ಇದೆ. ಛೇ, ಸ್ಟಾಪ್ ಕಿಡಿಂಗ್. ನೆನ್ನೆಯಿಂದ ಇದನ್ನೇ ಹೇಳ್ಕೊಂಡು ಆಟ ಆಡಿಸ್ತಿದ್ಯಾ. ಸಾರಿ ಡಿಯರ್. ಟೆನ್ಷನ್ ಆಯ್ತಾ? ನಿನ್ ಕಣ್ಣ ಸ್ವಲ್ಪ ಮುಚ್ಚು. ಹೀಗೆ
ಇವಾಗ ಕಣ್ ತೆಗಿ. ಮೈ ಗಾಡ್. ಕಾಸಿಲ್ಲಿಡೋದು ಬೇಡ, ನಾನು ನನ್ನ ಹತ್ರನೇ ಇಟ್ಕೊಂತೀನಿ. ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋಣ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಓ, you're on time. ಏನ್ ಸರ್, ಅರ್ಜೆಂಟಾಗಿ ಏನೋ ಮಾತಾಡ್ಬೇಕಂತ ಇದ್ರಿ? ಮಾತಾಡ್ಬೇಕಿತ್ತು. ನಾನು ಒಳಗಡೆ ಬರ್ಬೋದಾ? ವೈ ನಾಟ್? ನಾನು ಓಡ್ತಾನೆ ಇದ್ದೀನಿ ನಿರೋಷ. ಪೊಲೀಸ್ ಸ್ಟೇಷನ್, ವುಮೆನ್ಸ್ ಕಮಿಷನ್, ಕೋರ್ಟ್ ಅಂತ ಹೇಳಿ ಓಡಾಡ್ತಾನೆ ಇದ್ದೀನಿ. ಸರ್, ನಾನಾ ತಪ್ಪೇನೋ ಆಗಿದೆ. ಆಗಿರೋ ಕೋಪದಲ್ಲಿ ನಾನು ಆ ಥರ ಮಾಡಬಾರ್ದಿತ್ತು. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರಲ್ವಾ? ಸರ್, ನಿಮಗೆ ಎಷ್ಟು ಬೇಕಾದ್ರೂ ನೀನ್ ನನ್ನನ್ನು ಬೈಬಹುದು, ಆದ್ರೆ ಕಷ್ಟ ನನ್ ಮುಂದೆ ಬಂದಾಗ ನನಗ್ ಸಹಿಸಕ್ಕಾಗಲ್ಲ. ಅಯ್ಯೋ ನಿರೋಷ, ನಿರೋಷ, ಅಯ್ಯೋ ಅಳ್ಬೇಡ. ಛೇ, ನಾನೇನು ಹೇಳೇ ಇಲ್ವಲ್ಲ. ಅಳ್ಬೇಡ, ಅಳ್ಬೇಡ, ಅಳ್ಬೇಡ. ಛೇ, ಏಯ್, ಈ ಹುಡುಗಿ ಏನೋ ಮಾಡ್ದೆ ನೀನು? ಮೇಡಮ್, ಏನೂ ಇಲ್ಲ ಸರ್, ಸುಮ್ನೆ. ನೀನೇನು ಹೇಳ್ಬೇಡ. ಇವನಿಷ್ಟ್ ಧೈರ್ಯವಾಗಿರಕ್ಕೆ ನೀನೇ ಕಾರಣ. ಒಂದ್ ಕಂಪ್ಲೇಂಟ್ ಮೇಲೆ ಸೈನ್ ಮಾಡಕ್ಕಾಗಲ್ವಾ? ಹೊರಗಡೆ ಕಾಟ ಕೊಡದೆ ಅಷ್ಟೇ, ಇವಾಗ ಮನೆವರೆಗೂ ಬಂದಿದ್ದಾನೆ. ಮೇಡಮ್, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನಿಲ್ಲಿ ಯಾರನ್ನು ಏನು ಮಾಡಕ್ ಬಂದಿಲ್ಲ. ಹಾಗಿದ್ರೆ ಯಾರು ಇಲ್ದಿರೋ ಟೈಮಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದು ಒಂದ್ ಹೆಣ್ಣು ಒಬ್ಳೇ ಇರೋ ಜಾಗಕ್ಕೆ ನನಗೆ ಸ್ವಲ್ಪ ಮಾತಾಡಕ್ ಬಿಡಿ. ನೀನ್ ಏನು ಮಾತಾಡದ್ ಬೇಡ, ಕೇಳಿಸ್ಕೊಂಡ್ರೆ ಸಾಕು. ಅಯ್ಯಯ್ಯ, ಎಲ್ಲಾ ತಿಳ್ದಿರೋ ನಂಗ್ ಮಾತಾಡ್ತಾನಂತೆ. ಸಿಕ್ಕಾಕೊಂಡಿದ್ದಲ್ದೆ ಡೈಲಾಗ್ ಬೇರೆ ಹೇಳ್ತಾನೆ. ಪೊಲೀಸ್ ಕರಿಯೇ. ಸ್ವಲ್ಪ ಹೇಳು. ನೀನೇನು ಹೇಳೋದ್ ಬೇಡ. ನನಗೇನ್ ಮಾಡ್ಬೇಕು ಹೇಳ್ತೀವಿ ನಡಿ. ಗಾಡಿಲಿ ಹತ್ತೋ. ಸರ್, ನನಗೇನು ಗೊತ್ತಿಲ್ಲ. ಈ ಹೆಂಗಸರೆಲ್ಲ ಸೇರ್ಕೊಂಡು. ಸರ್, ನಂದೇನು ತಪ್ಪಿಲ್ಲ. ಒಂದು ಗಾಡಿಲಿ ಹತ್ತೋ. ಸಾವಿತ್ರಿ, ಏಯ್, ಜಾಗ ಬಿಡಿ, ಜಾಗ ಬಿಡಿ. ಹತ್ತೋ ಗಾಡಿ. ಬನ್ನಿ ಮೇಡಮ್. ಯಾಕೆ ಬರ್ಲಿ? ಚಿಕ್ಕದೊಂದು ಫಾರ್ಮಾಲಿಟಿ, ಮೆಡಿಕಲ್ ಚೆಕಪ್, ಒಂದ್ ಸ್ಟೇಟ್ಮೆಂಟ್ ತಗೊಂಡು ಆಗ್ಲೇ ಬಿಟ್ಬಿಡ್ತೀವಿ. ಕರೀತಿದಾರಲ್ಲ, ಹೋಗಮ್ಮ. ನಥಿಂಗ್ ಟು ಫಿಯರ್. ನಾವೆಲ್ಲರೂ ಇದೀವಲ್ಲ. ಇವಾಗ ನಾವ್ ಹೇಳೋದ್ ಕೇಳು. ಜಸ್ಟ್ ಫಾರ್ ಫಾರ್ಮಾಲಿಟೀಸ್. ಗಂಗಾ, ನೀನು ಇವಳ ಜೊತೆ ಹೋಗಮ್ಮ. ಅವಳು ಭಯ ಪಡ್ತಿದ್ದಾಳೆ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಅಷ್ಟೇ. ಹೋಗಮ್ಮ. ಬಾಮ್ಮ. ಏನು ಭಯ ಪಡ್ಬೇಡ. ಏನೂ ಇಲ್ಲ, ಏನೂ ಇಲ್ಲಮ್ಮ. ಜೊತೆಲ್ ಕೆಲಸ ಮಾಡ್ತಿದ್ದಂತ ಹುಡ್ಗಿನ ಕೆಡ್ಸಕ್ ನೋಡಿದಂತ ಮ್ಯಾನೇಜರ್ ಅರೆಸ್ಟೆಡ್. ಮಂಗಳ ಕೋಆಪರೇಟಿವ್ ಬ್ಯಾಂಕ್ ನ ಮ್ಯಾನೇಜರ್ ಆದ ಗೋವಿಂದನ್ ಕುಟ್ಟಿನೇ ಅವ್ರ ಜೊತೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ನಿರೋಷನ ಕೆಡ್ಸಕ್ ಹೋಗಿ ಅರೆಸ್ಟ್ ಆಗಿದ್ದು. ಕೆಲಸ ಮಾಡೋ ಸಮಯದಲ್ಲಿ ಬಹಳ ಕಿರುಕುಳ ಕೊಟ್ಟು ಅವ್ರ ಇಷ್ಟಕ್ಕೆ ನಡ್ಕೊಳ್ದೇ ಇರುವಂತ ನಿರೋಷನ ದರ್ಶನ್ ವಿಲ್ಲಾ ಅಲ್ಲಿರೋ ಅವಳ ಮನೆಗ್ ಹೋಗಿ ಕೆಡ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಗೋವಿಂದನ್ ಕುಟ್ಟಿ ವಿರುದ್ಧ ನಿರೋಷ 2 ತಿಂಗಳ ಹಿಂದೆನೆ ವಿಮೆನ್ಸ್ ಕಮಿಷನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತುಂಬಾ ನೊಂದಿರುವಂತ ನಿರೋಷ ಸ್ತ್ರೀ ಸಮಾಜವಾದಿ ಅಸೋಸಿಯೇಷನ್ ನ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿರೋದು ತೀವ್ರತೆ ಇನ್ನೂ ಹೆಚ್ಚುತ್ತಾನೆ ಇದೆ. ಆ ಅಸೋಸಿಯೇಷನ್ ಅಲ್ಲಿ ಮುಖ್ಯವಾದ ಕೆಲಸದಲ್ಲಿರೋ ಎಲ್ಲರೂ ಕರೆಕ್ಟ್ ಆದ ಸಮಯದಲ್ಲಿ ಆ ಜಾಗಕ್ಕೆ ಹೋಗಿದ್ರಿಂದ ಮಾತ್ರನೇ ಆ ಕೊಲೆಯಿಂದ ನಿರೋಷಾಗೆ ತಪ್ಪಿಸ್ಕೊಳ್ಳಕ್ಕಾಯ್ತು. ಅಸೋಸಿಯೇಷನ್ ಪ್ರೆಸಿಡೆಂಟ್ ವಸುಂಧರಾ. ಇಲ್ಲಿ
ತೊಂದರೆಗೊಳಗಾಗಿರೋ ಹೆಣ್ಮಗಳು ನಿರುಷಾ ಅವಳು ನನಗ್ ಮಗಳಿದ್ದ ಹಾಗೇನೆ. ಆಕ್ಚುಲಿ ಅವಳು ತುಂಬಾ ಒಳ್ಳೆ ಹುಡುಗಿನೇ, ಆದ್ರೆ ಅವನಿಂದ ಅವಳ ಜೀವನನೇ ಹಾಳಾಗೋಯ್ತು. ಇವಾಗ ಅವಳು ಸತ್ರೇನು ಬದುಕಿದ್ರೇನು. ನೊಂದಿರೋ ನಿರೋಷಾನ ಮೆಡಿಕಲ್ ಎಕ್ಸಾಮ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಮೇಡಮ್, ವ್ಯೂವರ್ಸ್ಗೋಸ್ಕರ ಆ ರಿಪೋರ್ಟ್ ಡೀಟೇಲ್ಸ್ ಸ್ವಲ್ಪ ಹೇಳ್ತೀರಾ? ಇಂಟರ್ ಕೋರ್ಸ್ ನಡೆದಿದೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಇದು ಮೊದಲನೇ ಸಲ ಅಲ್ಲ. ಇದಕ್ಕೂ ಮುಂಚೆ ಆ ಹುಡುಗಿ ಬಹಳಷ್ಟು ಸಲ ನೊಂದಿದ್ದಾಳೆ. ಹೋಗ್ಬೇಡ ಅಮ್ಮ ಪ್ಲೀಸ್, ಹೋಗ್ಬೇಡ ಅಮ್ಮ ಪ್ಲೀಸ್. ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತಾ ಇದೀಯಾ? ಅಮ್ಮ ನಾನು ಹೋಗ್ತೀನಿ. ಇನ್ನು 1 ನಿಮಿಷನೂ ನನಗೆ ಇಲ್ಲಿರಕ್ಕಾಗಲ್ಲ. ನೋಡು, ಈ ಸಮಯದಲ್ಲಿ ನೀನ್ ಹೋಗ್ಬೇಡ. ಇಲ್ಲೇನೋ ಮೋಸ ನಡೀತಾ ಇದೆ. ಅವನಂತೋನಲ್ಲ, ಇಂಥ ಕೇವಲ ವಿಷಯ ಮಾಡೋನಲ್ಲ. ಸ್ವಲ್ಪ ದಿನ ಮುಂಚೆ ಆಗಿದ್ರೆ ನಾನು ಇದನ್ನೆಲ್ಲ ನಂಬ್ತಾ ಇರ್ಲಿಲ್ಲ. ಆ ಮನುಷ್ಯ ಒಬ್ಬರನ್ನ ಸಾಯಿಸಿ ಬಂದಿದ್ರು ನಾನ್ ಸಹಿಸ್ಕೊಳ್ತಿದ್ದೆ. ಆದ್ರೆ ಇದು ಅಮ್ಮ 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 ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಅಮ್ಮ ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಹೋಗ್ಬೇಡ ಅಮ್ಮ. ಅಮ್ಮ ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ ಹೋಗ್ಬೇಡ ಅಮ್ಮ. ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ ಪ್ಲೀಸ್. ಅಮ್ಮ